ಬನ್ನಿ ಬನ್ನಿ. ಹರಿ ಸರ್ವೋತ್ತಮ ವಾಯುಜೀವೋತ್ತಮ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇಲ್ಲಿ ನಿಂತ್ಕೊಳ್ಳಿ, ಎಲ್ಲ ಒಂದು ಬೈಟ್ ಕೊಡುವಂತೆ. ಇಲ್ಲೇ ಶ್ರೋತ ಸ್ವಲ್ಪ ಹೊತ್ತಿರ್ಬೋದು. ಬಂದೆ ತಿಕ್ಕೋತೀನಿ. ಜೋರಾಗಿ ಹರೇ ಶ್ರೀನಿವಾಸ ಅಂತ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರಿ ಸರ್ವೋತ್ತಮ. ವಾಯುಜೀವೋತ್ತಮ. ಸರ್ವೋತ್ತಮ. ವಾಯುಜೀವೋತ್ತಮ. ವಾಯುಜೀವೋತ್ತಮ. ಹರಿ ಸರ್ವೋತ್ತಮ. ಇವಾಗ ಬನ್ನಿ ಸರ್, ನಿಮ್ಮ ಅಭಿಪ್ರಾಯ ಅಷ್ಟು ಹೇಳಿ. ಎಲ್ಲಿ ನಿಂತ್ಕೋತೀರ? ನಿಮ್ಮ ಪರಿಶ್ರಮ, ನಿಮ್ಮ ಕನಸು, ನಿಮ್ಮ ಕನಸಿನ ಕೂಸಿದು ಅದು ಭಾಳ ಯಶಸ್ವಿಯಾಗಿ ಬಂದಿದೆ. ನಿಮಗೆ ತೃಪ್ತಿ ತಂದಿರೋದು ಒಂದು ಅಂಶ. ಆ ತೃಪ್ತಿ ಎಲ್ಲ ನೋಡಿದವರೆಲ್ರಿಗೂ ಆಗಿದೆ ಅನ್ನೋದು. ನಿಮ್ಮ ಉದ್ದೇಶ ಏನಿತ್ತು ಅದು ಈಡೇರಿದೆ. ನಿಮ್ಮ ಪರಿಕಲ್ಪನೆ ಅಂದರೆ ಆ ದಾಸರ ಬಗ್ಗೆ, ಆ 4 ದಾಸರು, ಅದು ಮತ್ತು ವಾದರಾಜು, ವ್ಯಾಸರಾಯರು ಅವರನ್ನೆಲ್ಲ ತಿಳಿಸೋಕ್ಕೆ ಒಂದು ಸಣ್ಣ ಒಂದು ನಿದರ್ಶನವನ್ನು ನೀವು ಅದಕ್ಕೆ ಹೆಣೆದು ಆ ಲೂಪ್ ಮಾಡೋದಿದೆಯಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಬಂದಿರತಕ್ಕಂಥ ಎಲ್ಲ ಕಿರಿಯ ಕಲಾವಿದರು ಮತ್ತು ಮಾತು, ಆ ಡೈಲಾಗುಗಳೆಲ್ಲ ಒಂಥರ ತುಂಬ ಪ್ರಭಾವಶಾಲಿಯಾಗಿ ಮನಸ್ಸಿಗೆ ಮುಟ್ಟೋ ಹಾಗೆ. ಮುಂದಿನ ಜನಾಂಗಕ್ಕೆ ಅದನ್ನು ನಾವು ನಮ್ಮ ಕೈಯಲ್ಲಿಲ್ಲ, ಜನಗಳು ನಮ್ಮ ಜನ್ರೇಷನ್ ನಾವೇನಿದ್ದೀವಿ ನಾವೆಲ್ಲರೂ ತುಂಬ ಆನಂದಿಸ್ತೀವಿ. ಯಾಕಂದರೆ ನಾವು ಹಿಂದಿನಿಂದಲೂ ಆ ಪರಂಪರೆ ಕೇಳ್ಕೊಂಬಂದಿದ್ದೀವಿ. ಈಗಿನ ಮುಂದಿನ ಜನ್ರೇಷನ್ನು ಇದನ್ನು ತೊಗೊಂಡು ಹೋಗಬೇಕು. ಮತ್ತು ಶುಭವಾಗಲಿ, 100 ದಿವಸ ಓಡೋವನಿಗೆ ಆಗಲಿ ಅಂತ ನಿಮ್ಮ ಆಶೀರ್ವಾದ ಸರ್. ನಮ್ಮ ಸಂಕೀರ್ತನ ಚಿತ್ರದ ಬಗ್ಗೆ ಒಳ್ಳೆಯ ಅಭಿಪ್ರಾಯನ ಹೇಳಿದ್ದೀರಾ. ಯಾರ್ಯಾರಿಗೆ ಏನೇನು ಅನ್ನಿಸ್ತು ಅಂತ ದಯವಿಟ್ಟು ಹೇಳಿ. ನನಗಂತೂ ದಾಸರಾಯರ್ದು, ಕನಕದಾಸರದು, ಪುರಂದರದಾಸರ ಬಗ್ಗೆ ಸ್ವಲ್ಪ ಆದರೂ ಗೊತ್ತಿತ್ತು. ಬಟ್ ವೆಂಕಟದಾಸರದು ಬರೀ ಹೆಸರು ಕೇಳಿದ್ದೆ. ವೈಕುಂಠ ದಾಸರದು ಅವರ ಮಹಿಮೆ ಏನು ಅಂತ ಇವತ್ತು ನೀವು ನಮಗೆ ತುಂಬ ಚೆನ್ನಾಗಿ ಅದರಲ್ಲಿ ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ನಾವು ಅದ್ರ ಬಗ್ಗೆ ತಿಳ್ಕೋಬೇಕು ಅಂತಲೂ ಆಸೆ ಅನ್ನಿಸ್ತು. ಮತ್ತು ಕನಕದಾಸರು ಅವ್ರ ಮನೆ ಎದುರುಗಡೆ ನಾನು ದಾಸನಾಗಿ ಅದು ನನಗೆ ಅಳುನೇ ಬಂದು. ಹೌದು ಆ ಥರದಲ್ಲಿ ನಾವು ಆ ಥರ ನೀವು ಅದನ್ನು ಕ್ರಿಯೇಟ್ ಮಾಡಿ ನಮಗೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದ್ದೀವಿ. ಹೀಗೆ ಓಡಲಿ, ಎಲ್ರಿಗೂ ಅರ್ಥ ಆಗಲಿ. ನಮಸ್ಕಾರ ಶ್ರೀನಿವಾಸ. ತುಂಬ ಖುಷಿ ಆಯಿತು. ನಮ್ಮ ಭಜನಾ ಮಂಡಳಿ ಹುಡುಗಿ ಇಬ್ಬರೂ ಆ್ಯಕ್ಟಿಂಗ್ ಮಾಡಿದ್ದಾರೆ. ಯಾರು? ಶ್ರೀಹರಿ. ನಾವೆಲ್ಲ ಗೋಪಿಕಾ ಭಜನಾ ಮಂಡಳಿಯಿಂದ ಎಲ್ಲ ಯಂಗ್ಸ್ಟರ್ಸ್ ಇದ್ದೀವಿ. ವೀಕೆಂಡ್ ಅಂದರೆ ಎಲ್ಲರೂ ಜಾಸ್ತಿ ಜನ ಬರ್ತಾರೆ. ಇವತ್ತು ನಾವು ಒಂದು 8 ಜನ ಅವರು ಬರ್ತಿದ್ರು. ಇವತ್ತು ಖುಷಿ ಆಯಿತು. ಎಲ್ಲ ದಾಸಗಳು ತುಂಬ ಚೆನ್ನಾಗಿ ತೊಗೊಂಡಿದ್ದೀರಾ. ಎಸ್ಪೆಷಲಿ ಕನಕದಾಸರಿಗೆ ಎಷ್ಟು ಮರ್ಯಾದೆ ಕೊಟ್ಟರು. ಅಂತ ದೊಡ್ಡ ಮಹಾನುಭಾವರು, ಜಾತಿ ಮತ ಭೇದ ಮಾಡ್ದೇನೆ ಅವ್ರನ್ನ ಎಷ್ಟು ಮುಂದೆ ತಂದರು, ಅವ್ರ ಮಾತಿಗೆ ಎಷ್ಟು ಬೆಲೆ ಕೊಟ್ಟರು. ಆಮೇಲೆ ದಾಸ ಸಾಹಿತ್ಯ ಅದು ಹೆಂಗೆ ವ್ಯಾಸಪೀಠದ ಮೇಲೆ ಬಂತು, ಅದು ಬಹಳ ಮೈ ಜುಮ್ ಅನಿಸುತ್ತೆ. ನಾವೆಲ್ಲ ದಾಸ ಸಾಹಿತ್ಯದವರೇ, ನಾವೆಲ್ಲ ಟಿ ಬಂಡಿ ಭಜನಾ ಮಂಡಳಿಯವರು. ಸೊ ದಾಸ ವ್ಯಾಸ ಎರಡೂ ಈಕ್ವಲ್ಲಾಗಿ ತೋರಿಸಿದ್ರಲ್ಲ, ತುಂಬ ಖುಷಿ ಆಯಿತು. ಎಲ್ಲನೂ ದೇವ್ರಿಗೆ ಮುಟ್ಟುತ್ತೆ ಅನ್ನೋದು ತೋರಿಸಿದ್ರಿ. ವೈಕುಂಠ ದಾಸರ ಬಗ್ಗೆನೂ ತುಂಬ ಚೆನ್ನಾಗಿ ತೋರಿಸಿದ್ರಿ. ಎಕ್ಸಲೆಂಟ್ ಇತ್ತು ಮೇಡಮ್. ಎಲ್ಲ ಕ್ಲಾರಿಟಿ, ಡೈಲಾಗ್ ಎಲ್ಲನೂ ಚೆನ್ನಾಗಿತ್ತು. ನಮಗೆ ನಿಜವಾಗ್ಲೂ ಮಹಾಭಾರತದ ದ್ವಾಪರ ಯುಗಕ್ಕೆ ಹೋದಂಗೆ ಆಯಿತು ಆ ಕಲ್ಪನೆಗಳು, ಆ ಹಾಡುಗಳೆಲ್ಲ. ಸೊ ಧನ್ಯವಾದಗಳು. ಹೀಗೆ 100 ದಿನ ಓಡಲಿ, ಎಲ್ಲರೂ ಬಂದು ಸಪೋರ್ಟ್. ನೀವೆಲ್ಲರಿಗೂ ಹೇಳಿ. ಖಂಡಿತ ಮೇಡಮ್. ತುಂಬ ಚೆನ್ನಾಗಿದೆ ಮೇಡಮ್. ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ದಿವಸದಿಂದ ಎದುರು ನೋಡ್ತಾ ಇದ್ದೆ ನಾನು. ನೀವು ವ್ಯಾಸರಾಯರ ಆರಾಧನೆಯಲ್ಲೇ ಹೇಳಿದ್ರಿ ಸಂಕೀರ್ತನ ಬರ್ತಾ ಇದೆ ಪಿಕ್ಚರು ಅಂತ ಅಂದ್ಬಿಟ್ಟು. ತುಂಬ ದಿವಸ ಏಪ್ರಿಲ್ 2 ಎದುರು ನೋಡ್ತಾ ಇದ್ದೆ ನಾನು. ಇವಾಗ ಲೇಟೆಸ್ಟ್ ಗೊತ್ತಾಗಿದ್ದು ನನಗೆ, ನೆನ್ನೆನೇ ಗೊತ್ತಾಗಿದ್ದು. ಅದಕ್ಕೆ ತಕ್ಷಣ ಇವತ್ತೇ ಹೊರಟ್ಕೊಂಡು ಬಂದು ತುಂಬ ಚೆನ್ನಾಗಿ ಬಂದಿದೆ ಎಲ್ಲನೂ. ನಮ್ಗೆ ಗೊತ್ತೇ ಇರಲಿಲ್ಲ, ವೈಕುಂಠ ದಾಸರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅದು ತಿಳಿಸ್ಕೊಂಡಿದ್ದು ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ನಾನು ಫ್ರೆಂಡು ಅಂತ ಹೇಳ್ತಾ ಇಲ್ಲ, ತುಂಬ ಚೆನ್ನಾಗಿದೆ. ಸಂಗೀತ ಅಂತೂ ಪರಮಾನಂದವಾಗಿತ್ತು. ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆ್ಯಕ್ಟಿಂಗು, ದಾಸವರೇಣ್ಯರ ಎಲ್ಲ ಕಥೆಗಳು, ಅವರ ಪವಾಡಗಳು, ಅವರು ಮಾಡಿದ್ದು ಎಲ್ಲ ಕೇಳಿ ತುಂಬ ಸಂತೋಷ ಆಯಿತು. ನನಗೆ ತುಂಬ ಹೆಮ್ಮೆ ಆಗುತ್ತೆ. ನಮ್ಮೂರು ಹುಡುಗಿ ಇಷ್ಟು ಒಳ್ಳೆ
ಪಿಕ್ಚರ್ ತೆಗೆದಿದ್ದಾಳೆ. ಕಮರ್ಷಿಯಲ್ ಪಿಕ್ಚರ್ ತೆಗಿಬೋದಾಗಿತ್ತು, ಆದರೂ ಇದನ್ನು ಧಾರ್ಮಿಕವಾಗಿ ಅವಳು ಸೆಲೆಕ್ಟ್ ಮಾಡಿಕೊಂಡು ತೆಗೆದಿದ್ದಾಳಲ್ಲ. ಐ ಆಮ್ ವೆರಿ ಹ್ಯಾಪಿ. ನಮಗೆಲ್ಲ ತುಂಬ ಸಂತೋಷ. ನಮ್ಮ ಭಜನಾ ಮಂಡಳಿ ಎಲ್ಲ ಕರ್ಕೊಂಡು ಬಂದಿದ್ದೀನಿ. ತುಂಬ ನಿನಗೆ ತುಂಬ ಥ್ಯಾಂಕ್ಸು ವಿಜಯಾಂಬ. ನಾವೆಲ್ಲ ಚಿಕ್ಕವರಾಗಿದ್ದಾಗಿಂದ ಒಟ್ಟಿಗೆ ಎಲ್ಲ ಇದ್ವಿ. ನಮ್ಮ ಹುಣಸೂರು ನಮಗೆ ಹೆಮ್ಮೆ ಆಗುತ್ತೆ, ನಾವೆಲ್ಲ ಹುಣಸೂರವರು ಅಂತ ಹೇಳ್ಕೊಳ್ಳೋಕ್ಕೆ. ಪಾಪ ಅವಳು ಇಷ್ಟೊಂದು ದಿವಸದಿಂದ ಎಲ್ಲ ಕರ್ಕೊಂಡ್ ಹೌದಾ? ಹಾಂ, ಯಾರು? ಜಯಶ್ರೀ ಅಂತ ಡಾಕ್ಟರ್ ಆಗಿರೋ ಗೊತ್ತು. ಜಯಶ್ರೀ ಮೊನ್ನೆನೂ ಮಾತಾಡಿದಾಳೆ. ಓ ಹೌದಾ, ಅವಳಿಗೂ ಹೇಳಿ ಬರ್ಬೇಕಂತೆ. ತುಂಬಾ ಚೆನ್ನಾಗಿತ್ತು. ಅವರು ಸವಿತಾ ಅಂತ ತುಂಬ ಚೆನ್ನಾಗಿತ್ತು. ಟೀಚರ್. ಹೌದಾ? ತುಂಬ ಚೆನ್ನಾಗಿತ್ತು. ಹಾಡುಗಳಂತೂ ಪ್ರಮಾದವಾಗಿತ್ತು. ಎಲ್ಲ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ನೀವು ನಮಗೆ ಥ್ಯಾಂಕ್ಸ್ ಹೇಳೋದು. ನೀವು ತಿಳಿದ್ರೆ ನಾವೆಲ್ಲ ಬಂದು ನೋಡಿದ್ರೆ ನಮಗೆ ಅದೃಷ್ಟ. ಇಲ್ಲ ಈಗಿನ ಕಾಲದಲ್ಲಿ ನಾವೇ ಕರಿಬೇಕು ಎಲ್ಲಾರನ್ನೂ. ಈಗಿನ ಇದ್ರೆ ಗೊತ್ತು, ವಾಣಿ ಗೊತ್ತಲ್ಲ. ಅವರು ಗಾಯತ್ರಿ, ಇವರು ಉಜ್ವಲ, ಉಮಾ, ಲಾವಣ್ಯ, ಇವರು ರೋಹಿಣಿ ಎಲ್ಲ ನಮ್ಮ ಭಜನಾ. ಅದೇ ತುಂಬ ಅಷ್ಟು ದೂರ ಲೆಕ್ಕ ಬರಲ್ಲ ಅನ್ನೋದಕ್ಕೆ ಸಾಕ್ಷಿ. ನೋಡಬೇಕು ಅನ್ನೋ ಮನಸ್ಸಿದ್ರೆ ಎಷ್ಟೇ ದೂರ ಇದ್ರೆ, ಇವಾಗ ನೀವೆಲ್ಲ ಎಷ್ಟು ದೂರ ಇದ್ದೀರಾ, ಅಲ್ಲಿಂದ ಬಂದಿದ್ದೀರಾ. ಹೌದಾ? ಇವ್ರನ್ನ ಮತ್ತೆ ಹಾಂ. ಅನುರಾಧ ಅಂತ, ಇವ್ರನ್ನ ಆಂಟಿ, ಇವರು ಟೀಮ್ ಲೀಡ್ ಗೋಪಿಕಾದಲ್ಲಿ ನಮ್ಮ ತಾಯಿ ಜೊತೆಗೆ. ಓ ಸರಿ. ಸುರೇಖಾ ಅಂತ ಮಗ. ಇನ್ನೊಂದು ನೋಡಿ, ಇಂಥ ಪುಟ್ ಮಕ್ಕಳು ಬರಬೇಕು. ಇವರೆಲ್ಲ ನೋಡಿದ್ರೇ ಅದು ಮುಂದೆ ಬರುತ್ತೆ. ಒಂದು ನಾರಾಯಣಿಯಂ ಗ್ರೂಪ್ ಅಂತ ಒಂದು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಶ್ರೀಮದ್ ಭಾಗವತ ಎಲ್ಲ ಕಲಿತಾ ಇದ್ದೀವಿ. ಸುಮಾರು ಈ ಹರಿಭಕ್ತಿ ಸಾರದ ಒಂದು ಅದನ್ನು ಸ್ವಲ್ಪ ಕಲ್ತಿದ್ದೀವಿ. ನಾನು ಪೂರ್ತಿ ಇಲ್ಲ, ಅದು ಭಜನ್ ಗ್ರೂಪು ಇದೆ ನಮ್ಮದು. ನಾವೆಲ್ಲ ಒಂದು ಗ್ರೂಪ್ನವರು ಪೂರ್ತಿ ಒಬ್ರಿಗೊಬ್ರು ಪ್ರಸಾರ ಮಾಡಿ ಇವತ್ತು ನಾನು ಬರೋಂಗಾಯ್ತು. ಒಳ್ಳೆಯದು, ಭಾಳ ಸಂತೋಷ. ಥ್ಯಾಂಕ್ ಯು. ನೀವು ಇಂಥ ಒಂದು ಸಾಹಸದ ಕೆಲಸ ಮಾಡಿರೋದು ಈಗಿನ ಜನ್ರೇಷನ್ ಇದನ್ನು ನೋಡಿದ್ರೆ ಭಾಳ ಸಂತೋಷ. ಇದು ಕೃಷ್ಣ ಮಾಡಿಸಿದ್ದು. ತುಂಬ ನಾವಿಲ್ಲ ಆದರೆ ನಾವು ಮಾಡೋಕ್ಕೂ ಹೋಗಲ್ಲ. ಏನು ನಾವು ಅವನ ಪ್ರೇರಣೆ, ಅವನ ಕಾರಣ ಅಷ್ಟೇ ಅಲ್ವಾ? ಹಾಂ. ನಾನು ಉಡುಪಿ ಅವಳು, ಓಹೋ. ಕೃಷ್ಣ ದಾಸವರಣ್ಯ ಅದೇ. ತುಂಬ ಸಂತೋಷ. ಹೌದಾ? ಥ್ಯಾಂಕ್ ಯು ರೀ, ತುಂಬ ಥ್ಯಾಂಕ್ಸ್. ಮೇಡಮ್, ಈ ವಾರನೂ ಓಡುತ್ತೆ. ನೀವೆಲ್ಲ ಬಂದಿದ್ದೀರಲ್ಲ, ಓಡುತ್ತೆ. ನೀವೆಲ್ಲ ಇನ್ನೂ ಜನ ಜಾಸ್ತಿ ಬಂದರೆ ಅವರು ಓಡಿಸ್ತಾರೆ. ಆ್ಯಕ್ಚುಲಾಗಿ ಅದೇ ಹೇಳ್ತಾಯಿದ್ರು, ಜನ ಬಂದರೆ ನಾವು ಇದು ಮಾಡ್ತೀವಿ, ದೇವರೇ ಓಡಿಸ್ತಾನೆ. ಅದೇ ಹೇಳೋದು, ಅವನ್ನೇ ನಂಬಿದ್ದೀವಿ. ಅವನೇ ಸಾರಥಿ ತಾನೆ, ಕೃಷ್ಣನೇ ಸಾರಥಿ. ಇಲ್ಲ, ನಾವು ಬೇಕಾದಷ್ಟು ಕಡೆ ಹೇಳಿದ್ದೀವಿ ರೀ, ಅವ್ರುಗಳು ಮಾಡ್ಬೇಕು ತಾನೆ, ಬರಬೇಕು. ಹಾಂ, ಚಂದ್ರಿಕಾ ನನ್ನ ಫ್ರೆಂಡ್. ಅದೇ ಮಾಡ್ತಾನೇ ಇದ್ದೀವಿ. ಯಾಗೊತ್ತಾ, ದೇವಗಳ ಪರಿಚಯ ಇರುತ್ತೆ, ಹಾಂ. ಬಟ್ ಅದು ಯಾವ ಸಂದರ್ಭದಲ್ಲಿ ಬರುತ್ತೆ ಅನ್ನೋದನ್ನ ಜನ ತಿಳ್ಕೋಬೇಕು. ಮೇಡಮ್ ಜೊತೆ ಒಂದು